1,000 ಕಿಲೋಗ್ರಾಮ್ ಇರುವಂತಹ ಕುದುರೆ ಲೂನಾ ಮೆಜೆಸ್ಟಿಕ್ ಆಗಿದೆ. ನೋಡಿ ಹೆಂಗಿದೆ ಅಂತ. ಕೋಪ ಬಂದ್ರೆ ಬೆಳ್ಳೆ ಕಟ್ ಮಾಡಿ ತಿನ್ಕೊಂಡ್ಬಿಡುತ್ತಂತಿದ್ದು. ನೋಡಿ ಇಲ್ಲಿ ಈಗ ಕುದುರೆ ಸಮಯ. ಡೆನ್ಮಾರ್ಕ್ ದೇಶದ ಅತ್ಯಂತ ದೊಡ್ಡದಾದ ಹಾರ್ಸು 1 ಟನ್ ಅಂತೆ. ಯಪ್ಪ, ಅಲ್ಲಿ ನೋಡ್ತಾ ಇದೀನಿ, ಅದೇ ಕೇಳಿದೆ, ಇದು ಸಿಂಹನಾ ಕುದುರೆನಾ ಅಂತ. ಯಾವ್ದು ಕೂದ್ರೆ, ಯಪ್ಪೋ, ಯಾವ್ದು ದೊಡ್ಡದಾಗಿದೆ. ಐ ಹ್ಯಾವ್ ನೆವರ್ ಸೀನ್ ಸಚ್ ಅ ಬಿಗ್ ಹಾರ್ಸ್ ಇನ್ ಮೈ ಎಂಟೈರ್ ಲೈಫ್. ಬೋಕಾಟ್ 800 kg ಕುದುರೆ ರೀ ಇದು, 800 kg. ಅಯ್ಯೋ, ಲೂನಾ ನೋಡಿ, ಅದ್ರ ಬಾಲ ನೋಡಿ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ 1 ವರ್ಷದ ನಂತರ ತಗೊಂಡಂತಹ ಟ್ರ್ಯಾಕ್ಟರ್. ಇದೊಂದೇ ಕಾರ್ ಇರೋದಂತೆ ಇಡೀ ನಾರ್ತ್ ಯುರೋಪ್ ಅಲ್ಲಿ. ವಿಶ್ವದ ಮೂಲೆ ಮೂಲೆಯಿಂದ ಅಪ್ಪಟ ಕನ್ನಡ ಕಥೆಗಳನ್ನು ಕನ್ನಡಿಗರಿಗೆ ಮಿಷನ್ 197 ಮೂಲಕ ಗ್ಲೋಬಲ್ ಕನ್ನಡಿಗ ತರುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದ ಅಗತ್ಯ ಇದೆ. ಈಗ ಹೋಗ್ತಾ ಇನ್ನು ಮಿಷನ್ ಸ್ಟಫ್ ಆಗ್ತಾ ಇದೆ, ಜಾಸ್ತಿ ಖರ್ಚು ವೆಚ್ಚಗಳು ಬರ್ತಾ ಇದೆ. ಇನ್ನೂ ದೊಡ್ಡ ವಿಷಯಗಳು, ಇನ್ನೂ ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ತರಬೇಕು ಅಂದರೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಅಗತ್ಯ ಇದೆ. ಯಾವುದೇ ರೀತಿಯ ಕಾಂಟ್ರಿಬ್ಯೂಷನ್ಸ್ನ, ಅದು ಮಂತ್ಲಿ ಆಗ್ಬೋದು, ಇಡೀ ವರ್ಷಕ್ಕೆ ಒಂದ್ಸರಿ ಕಳಿಸೋದ್ರ ಆಗ್ಬೋದು, ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯ ಪ್ರೋತ್ಸಾಹವನ್ನು ಕೊಡಿ. ಈ ಒಂದು ಮಿಷನನ್ನು ಚಾಲ್ತಿಯಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡೋಣ. ಜೈ ಕರ್ನಾಟಕ. ಈಗ ಕುದುರೆ ಸಮಯ. ಕುದುರೆ ಫಾರ್ಮಿಗೆ ಬರ್ತಾ ಇದೀವಿ. ಸಖತ್ತಾಗಿದೆ ಕುದುರೆ ಫಾರ್ಮು. ಕುದುರೆ ಫಾರ್ಮ್ ಓನರ್ಸ್ನ ಫಾರ್ಮ್ ಹೌಸು ಮನೆ. ಡೆನ್ಮಾರ್ಕಲ್ಲಿ ನಿಮಗೆಲ್ಲ ಸಿಗುತ್ತೆ, ಆದರೆ ಪಾಪ್ಯುಲೇಷನ್ ಸಿಗಲ್ಲ. ಯಾಕೆಂದರೆ ಈ ದೇಶದ ಪಾಪ್ಯುಲೇಷನ್ ಕೇವಲ 58 ಲಕ್ಷ ರೀ, ಅಷ್ಟೇ. ಇಡೀ ದೇಶದಲ್ಲಿ 58 ಲಕ್ಷ ಜನ ಇದ್ದಾರೆ. ಅದಕ್ಕೆ ಎಲ್ಲ ರೋಡು ಖಾಲಿ, ಎಲ್ಲ ಮನೆಗಳು ಖಾಲಿ, ಹೆಚ್ಚು ಜನ ಕಾಣಲ್ಲ. ಪಾಪ್ಯುಲೇಷನ್ ಕಂಟ್ರೋಲ್ ಇದ್ದರೆ ಮೇಂಟೈನ್ ಮಾಡೋದಕ್ಕೆ ಬಹಳ ಸುಲಭ ಜಗತ್ತನ್ನು. ಅಪರೂಪಕ್ಕೆ ಒಂದು ಕಾರ್ ಹೋಗುತ್ತೆ. ಯಾರೋ ಒಬ್ಬ ಮನುಷ್ಯ ಇಂಥ ಅದ್ಭುತವಾದ ಜಾಗದಲ್ಲಿ ಜಾಗಿಂಗ್ ಮಾಡ್ತಾ ಇದ್ದಾನೆ. ಇದಕ್ಕೆಲ್ಲ ಅದೃಷ್ಟ ಮಾಡಿರೋ ಜನ ಈ ಥರ ಬದುಕೋದಕ್ಕೆ. ಈ ಫಾರ್ಮ್ ಓನರ್ ಸಿಕ್ಕಿದ್ದಾರೆ ನಮಗೆ. ಪಾಪ ಮಲ್ಕೊಂಡಿರೋನ್ನ ಎಬ್ಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇವ್ರ ಹತ್ರ 2 ಹಾರ್ಸ್ ಇದೆ ಅಂತೆ. ಡೆನ್ಮಾರ್ಕ್ ದೇಶದ ಅತ್ಯಂತ ದೊಡ್ಡದಾದ ಹಾರ್ಸು 1 ಟನ್ ಅಂತೆ. ಯಪ್ಪ, ಅಲ್ಲಿ ನೋಡ್ತಾ ಇದ್ದೀನಿ, ಅದೇ ಕೇಳಿದೆ, ಇದು ಸಿಂಹನಾ ಕುದುರೆನಾ ಅಂತ. ನಂಬರ್ 1 ಹಾರ್ಸ್ ಇನ್ ಡೆನ್ಮಾರ್ಕ್. ನಾವು ಕೇಳ್ತಾ ಇದ್ವಿ, ಪರವಾಗಿಲ್ವಾ ನಮ್ಮ ಜೊತೆಗೆ ಮಣ್ಣನ್ನು ಕಳ್ಳಲ್ಲಿ ನಡ್ಕೊಂಬರ್ತಾ ಇರ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇದು ಆಕ್ಯುಪ್ರೆಷರ್ ಇದ್ದಂಗೆ, ಏನು ತೊಂದರೆ ಇಲ್ಲ, ಬನ್ನಿ, ಒಳ್ಳೇದು, ನಾವೆಲ್ಲರೂ ಮನುಷ್ಯರು ಹಿಂಗೆ ವಾಕ್ ಮಾಡಬೇಕಾಗಿರೋದು ಅಂತ. ಯಾವುದು ಈ ಕುದುರೆ? ವಾಟ್ ಈಸ್ ಹಿಸ್ ನೇಮ್ ಸರ್? ಲೂನಾ. ಇಟ್ಸ್ ಅ ಗರ್ಲ್ ಆರ್ ಅ ಬಾಯ್? ಹುಡುಗಿ ಅಂತೆ. 21 ವರ್ಷದ ಲೂನಾ. She was a part of any racing and all? Because normally females are a part of racing, right? ಬಂತು ನೋಡಿ. That's my wife's horse. Do you ride them? My wife rides this one. ಅವ್ರ ವೈಫ್ ಓಡಿಸ್ತಾರಂತ. That's only for a company horse. Mine. ಎಷ್ಟು ಸಕ್ಕತ್ತಾಗಿದೆ ನೋಡ್ರಿ. ವಾವ್. ನಾ ಯಾರು ಹೊಸಬ್ರು. Jealous? She is jealous. On the big one, yeah. ಯಪ್ಪೋ, ಯಾವ ದೊಡ್ಡದಾಗಿದೆ. He is so big. I have never seen such a big horse in my entire life. Whoa. She's liking you. Oh, she bite you? Yes. ಅಯ್ಯೋ, Yeah. ಇವ್ರ ಬೆರಳೆ ಕಟ್ಟಾಗುವಷ್ಟು ಕಟ್ ಮಾಡುತ್ತಂತಿದ್ದು ನೋಡಿ ಇಲ್ಲಿ. So this is what happens. Oh my God. ಕೋಪ ಬಂದ್ರೆ ಬೆರಳೆ ಕಟ್ ಮಾಡಿ ತಿನ್ಕೊಂಡ್ಬಿಡುತ್ತಂತಿದ್ದು. But perhaps it was, I didn't take care of it. But What is her name? This Bogart. ಬೋಕಾ. Yeah, Bogart. ಬೋಕಾಟ್. Yeah. ಅವನು ಮಗೋರಿ. ಎಷ್ಟು ಮುದ್ದಾಗಿದೆ ನೀನು. ಗುಡ್ ಗರ್ಲ್. ಓಯ್. No, yeah. No, that's a man. He's a man. She's a man. ಬೋಗಾಟ್ ಹುಡುಗ, ಅದು ಹುಡುಗಿ. She's a man. He's also 1 ton. 800 kilo. 800 kg ಕುದುರೆ ರೀ ಇದು, 800 kg. Oh my God. Luna. Because you can see, she's very big. ಅಯ್ಯೋ, ಲೂನಾ ನೋಡಿ, ಅದ್ರ ಬಾಲ ನೋಡಿ. Luna. She's so beautiful and elegant. And she had a girl in 20
Uh-huh. 14, she got a baby. Oh, she had a baby. Yes, in 2011. Uh-huh. And she died in 2014, just before Christmas. Shit. So we didn't have any Christmas at all. Oh, so sad. Yeah. Oh, yeah. 2011ರಲ್ಲಿ ಮಗು ಆಯ್ತಂತೆ And my ಲೂನಾಗೆ. brother died also too. Oh, I'm so sorry for that. Yeah. Your younger brother? What? Your younger brother? And elder brother. Older brother. ಇದ್ರ ಮಗುನೂ ಸತ್ತೋಯ್ತಂತೆ, ಇವ್ರ ಅಣ್ಣ ಕೂಡ ಸತ್ತೋದ್ರಂತೆ. ಆ ಕ್ರಿಸ್ಮಸ್ನ ನಾವು ಆಚರಿಸಲಿಲ್ಲ 2014ರಲ್ಲಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. And also have old cars. Old cars? Yes, I have old cars. Oh, wow. We would love to see that if you have time. Surely, yes. And I'm trying for weddings Okay. and for movies. Oh, you're giving it for rent. Yeah, for rent. Ah. No, I drive it. Oh, you drive it yourself? Yes. Wow. I'm a movie star. Yeah. You know, he is also a film star. I'm also a film actor in India. Okay. Yeah. I have in 12 films. 12 films. Yes. Yeah, I did around 25 movies in India Okay. and around 26 TV shows till now. Okay. Yeah. And after that, I wanted to travel the world. Yeah. So I picked up a camera and I'm traveling from 2.5 years. Oh, 2.5 years. Meeting some amazing people like you all over the world. Meeting people. Yeah. And meeting horses. Yes. Yeah, strange horses. Yeah. Luna. 1,000 ಕಿಲೋಗ್ರಾಮ್ ಇರುವಂತಹ ಕುದುರೆ ಲೂನಾ ಮೆಜೆಸ್ಟಿಕ್ ಆಗಿದೆ ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಲೂನಾ. Denmark's number 1. ಓಯ್, ಡೆನ್ಮಾರ್ಕ್, ಇಡೀ ಡೆನ್ಮಾರ್ಕ್ ದೇಶದ ನಂಬರ್ 1 ಕುದುರೆ ಇದು ಲೂನಾ. ನೋಡ್ತಾ ಇದೆ, ಸ್ಮೆಲ್ ನೋಡ್ತಾ ಇದೆ. ನಾನು ಒಳ್ಳೆಯವನ ಕೆಟ್ಟವನ ಡಿಸೈಡ್ ಮಾಡ್ತಾ ಇದೆ. ಗುಂಬೇಕಾ ಗುಂಬಾರ್ದ. But we have troubles to find people to take. ಓ, ಕೂದಲು ಕೀಳಕ್ಕೂ ಜನ ಸಿಗ್ತಾ ಇಲ್ವಂತಿಲ್ಲಿ. Push. ಓ, ಕಾಲ್ ಕೆಳಗಡೆ ಹಾಕ್ತಾರಲ್ಲ. ಹಾ. ಅಷ್ಟು ಅಗಲ ಇದೆ ಅದು. ಹಾ. ಹೆಂಗಿದೆ ನೋಡ್ರಿ ಲೂನಾ. ಯಪ್ಪ, ಏನೋ ಒದ್ರೆ ಅಷ್ಟೇ ಡಮ್ಮು ನೀವು. ಕಾಲು ನೋಡಿ. ಅಯ್ಯೋ, ಐ ಹ್ಯಾವ್ ನೆವರ್ ಸೀನ್ ಅ ಹಾರ್ಸ್ ಲೈಕ್ ದಿಸ್. ನೆವರ್. ನಾನಂತೂ ನೋಡಿಲ್ಲ ಗುರು, ಈ ಥರ ಕುದುರೆ ನೋಡಿಲ್ಲ. ಡಸ್ ಇಟ್ ಕಿಕ್? No. ಇವ್ರ ತಂದೆ ಮಾಡಿದಂತೆ ಫಾರ್ಮ್ ಹೌಸ್ ಇದನ್ನ, ಈ ತಂದೆಯಿಂದ ಇವ್ರಿಗೆ ಬಂದಿದೆ. ಇವತ್ತು ಈ ವಿಶಾಲವಾದ ಜಾಗವನ್ನು ಒಬ್ಬರೇ ಮೇಂಟೈನ್ ಮಾಡಿಕೊಂಡು ವೈಫ್ ಜೊತೆ ಚಿಲ್ ಮಾಡಿಕೊಂಡು ಮಧ್ಯಾಹ್ನ ಊಟ ಆದಮೇಲೆ ಒಳ್ಳೆ ನಿದ್ದೆ ಮಾಡ್ತಾ ಇದ್ರು. ಸಾರಿ ಸರ್, ವಿ ಡಿಸ್ಟರ್ಬ್ಡ್ ಯು. Oh. You are sleeping. Oh, yeah. And we are like, sir, we want to see your horses. And you now want to see my Yes, cars? of course. Because I didn't have any vaccine. No vaccine No, never. in your life. ಅಯ್ಯೋ ನೋಡಿ, ಇವರೆಲ್ಲ ಆಂಟಿ ವ್ಯಾಕ್ಸಿನ್. ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ವ್ಯಾಕ್ಸಿನ್ಸ್ ಹಾಕೋತೀವಲ್ಲ, ಬೇರೆ ಬೇರೆ ರೀತಿ ವ್ಯಾಕ್ಸಿನ್, ಅದನ್ನು ಯಾವುದೂ ಹಾಕ್ಸ್ಕೊಂಡಿಲ್ವಂತೆ. ಇವತ್ತುವರೆಗೂ ಅವ್ರ ಲೈಫಲ್ಲಿ ಒಂದೇ ಒಂದು ವ್ಯಾಕ್ಸಿನು ಹಾಕೊಳ್ಳಿಲ್ವಂತೆ. ಅದಕ್ಕೆ ನಾನು ಆರೋಗ್ಯವಾಗಿದ್ದೀನಿ, ನನಗೆ 66 ವರ್ಷ, ಒಂದು ಕಾಯಿಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೆವರ್ ಯು ಆರ್ ಸಿಕ್. ಹಿ ಪ್ಲೇಸ್ ಟೇಬಲ್ ಟೆನ್ನಿಸ್ and he is healthy. And he is fit and strong. And I go to Copenhagen to have a blood test for T-celler. ಟಿ ಸೆಲ್ಲರ್. ಟಿ ಸೆಲ್ಲರ್. Yeah. ಸೆಲ್ನ ಚೆಕ್ ಮಾಡಿಸೋದಕ್ಕೆ, ಅಂದರೆ ನಮ್ಮ ಸೆಲ್ ಇರುತ್ತಲ್ಲ ಅದನ್ನು ಚೆಕ್ ಮಾಡಿಸುವಂತಹ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ, ಟಿ ಸೆಲ್ಲರ್ ಅಂತ. ಅದನ್ನು ಮಾತ್ರ ಟೆಸ್ಟ್ ಮಾಡಿಸ್ಕೊಂಡು ಬರ್ತಾರಂತೆ. ಸೊ ಯು ಆರ್ ಹೆಲ್ದಿ ಆ್ಯಂಡ್ ಫೈನ್. ವೆರಿ ಗುಡ್. ಅಮೇಝಿಂಗ್. ಯು ಡ್ರೈವ್ ಕಾರ್ಸ್ ಆ್ಯಂಡ್ ಯು ಡ್ರೈವ್ ಹಾರ್ಸಸ್ ಆ್ಯಂಡ್ ಯು ಆರ್ ಹ್ಯಾವಿಂಗ್ ಫನ್. ಈ ದೇಶದಲ್ಲಿ ಹಿಂಗೆ ನಡಿಬೋದು, ಬೇರೆ ಯಾವ ದೇಶದಲ್ಲೂ ಹಿಂಗೆ ನಡೆಯೋಕ್ಕಾಗಲ್ಲ. ಅಂದರೆ ಒಳ್ಳೆ ಕ್ಲೀನ್ ಕಂಟ್ರೀಸಲ್ಲಿ ಮಾತ್ರ, ಯಾಕೆಂದರೆ ಗಾಜು ಹೊಡೆದಿರಲ್ಲ, ಒಂದು ಚೂರು ಬೇರೆ ಅನಾವಶ್ಯಕ ವಸ್ತು ರಸ್ತೆಯಲ್ಲಿರಲ್ಲ. ನೋಡಿ ಹೆಂಗೆ ಮೇಂಟೈನ್ ಮಾಡಿದ್ದಾರೆ ಲಾನ್ನ. There is no insects. ಇನ್ಸೆಕ್ಟ್ಸು ಕೂಡ ಇಲ್ಲ. ಅದಕ್ಕೆ ಕೇಳಿದೆ, ನಿಮ್ಮ ಹತ್ರ ಹಾವು ಇದೆಯಾ ಅಂತ. ಅದಕ್ಕೆ ಹಾವು ಇಲ್ವಂತಿಲ್ಲಿ. ಇಷ್ಟು ದೊಡ್ಡ ಲಾನನ್ನು, ಮನೆಯನ್ನು ಇವರಿಬ್ಬರೇ ಹೆಂಗೆ ಮೇಂಟೈನ್ ಮಾಡ್ತಾರೆ? ಇಲ್ಲಿ ಲೇಬರು ಸಿಗಲ್ಲ, ಯಾರೂ ಸಿಗಲ್ಲ. ನೋಡ್ರಿ ಅವ್ರ ಕಾಫ್ ನೋಡ್ರಿ, 66 ವರ್ಷದ ಮನುಷ್ಯ ಹೆಂಗಿದ್ದಾರೆ ನೋಡಿ. ಚಿಲ್ಲಾಗಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು. ಮನೆ ನೋಡಿ, ಇವೆಲ್ಲ ನಮ್ಮ ಅದೃಷ್ಟ. ಡೆನ್ಮಾರ್ಕ್ ದೇಶದ
ಮನೆಗಳು, ರೈತರು, ಅವ್ರ ಲೈಫು, ಆರ್ಸು, ಕುದುರೆ. ಲೂನಾ ಮಾತ್ರ ಸಖತ್ತಾಗಿದ್ಲು. ಮನೆನೂ ಸಖತ್ತಾಗಿದೆ. ಮನೆ ಮುಂದೆ ಇರುವಂತಹ ಮರವನ್ನು ಕೂಡ ನೀಟಾಗಿ ಕಟ್ ಮಾಡಿ ಮೇಂಟೈನ್ ಮಾಡಿದ್ದಾರೆ ಗುಂಡದಾಗಿ. ಸಿಕ್ಕಾಪಟ್ಟೆ ಬಾರಿಕೆ ಆಗ್ತಾಯಿತ್ತು, ಅದಕ್ಕೆ ಇಲ್ಲಿ ನೀರು ಕುಡಿಯೋಣ ಅಂತ ಬಂದ್ವಿ. ಅಬ್ಬಾ, ಕೈ ತೊಳೆದು ಮುಖ ತೊಳೆದು ನೀರು ಕುಡಿಯೋಣ. ನಮ್ಮ ಹೆನ್ರಿಕ್ ಬ್ರದರ್ ಹತ್ರ ಹಳೆ ಕಾಲದ ಕಾರ್ಗಳಿದೆಯಂತೆ, ಆ ಕಲೆಕ್ಷನ್ನ ತೋರಿಸ್ತೀನಿ ಬನ್ನಿ ಅಂತ ಕರೆದ್ರು. ಸಿನಿಮಾಗಳಿಗೆ ಇವ್ರ ಕಾರ್ಗಳನ್ನು ಡ್ರೈವ್ ಮಾಡಿ ತೊಗೊಂಡು ಹೋಗ್ತಾರಂತೆ, ಇವರೇ ಖುದ್ದಾಗಿ ಡ್ರೈವ್ ಮಾಡಿ ತೊಗೊಂಡು ಹೋಗ್ತಾರಂತೆ ರೆಂಟ್ಗೆ. ಅಯ್ಯೋ ಹೆಂಗಿದೆ ನೋಡ್ರಿ ಇವ್ರ ಕಾರ್ ಕಲೆಕ್ಷನ್. ಜಾನ್ ಡಿಯರ್ ಹಳೇದು, ಹಳೆ ಟ್ರ್ಯಾಕು. 1948. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ 1 ವರ್ಷದ ನಂತರ ತಗೊಂಡಂತಹ ಟ್ರ್ಯಾಕ್ಟರ್. John Deere's first one. ಜಾನ್ ಡಿಯರ್ ಕಂಪನಿದು ಫಸ್ಟ್ ಟ್ರ್ಯಾಕ್ಟರ್ ಅಂತ. ನೋಡಿ ಹೆಂಗಿದೆ ಟ್ರ್ಯಾಕ್ಟ್ರು. ವಾವ್. See this front one. It's very unique, right? ಹೆಂಗಿದೆ ಟ್ರ್ಯಾಕ್ಟರ್ ಇದು ಜಾನ್ ಡಿಯರ್. ಇದೊಂದೇ ಕಾರ್ ಇರೋದಂತೆ ಇಡೀ ನಾರ್ತ್ ಯುರೋಪಲ್ಲಿ. ವಾಟ್ ಈಸ್ ದ ನೇಮ್ ಆಫ್ ದ ಕಾರ್? Opel. Opel Captain. ನೋಡಿ ಇಲ್ಲಿದೆ, ಹಿಂಗಿದೆ ನೋಡ್ರಿ ಕಾರು. ರಾಯಲ್ಟಿ. ಇಟ್ಸ್ ಲೈಕ್ ರಾಯಲ್ಟಿ ಕಾರ್. ಅಂಡ್ ದಿಸ್ ಒನ್? That's my movie car. Movie car. Yeah, most of it, yeah. The villain sits here. The villain with the gun. 1977 ಅಲ್ಲಿ ತಗೊಂಡಂತ ಈ ಕಾರ್ನ. ವಾವ್. ಇದು ರೋಲ್ಸ್ ರಾಯ್ಸ್. Pressing. Okay. ರೋಲ್ಸ್ ರಾಯ್ಸ್ ಕಾರ್ ಇದು. ಹೆಂಗಿದೆ ನೋಡಿ. ದಿಸ್ ಇಸ್ ವಿಚ್ ಇಯರ್? 1908 ಇದು. ಸಖತ್ತಾಗಿದೆ. ಇದನ್ನು ಪ್ರೆಸ್ ಮಾಡಿದ್ರೆ ಒಳಗೆ ಹೋಗುತ್ತೆ ರೋಲ್ಸ್ ರಾಯ್ಸ್. ಮತ್ತೆ ಆಚೆ ಬರುತ್ತೆ. ಹಿಂಗಿದೆ ನೋಡಿ ಇವ್ರದ್ದು ಗ್ಯಾರೇಜು. ಭಾಳ ವಿಶೇಷವಾದ ಜಾಗ. ಅದು ಫಸ್ಟ್ ಟೈಮ್ ಮೀಟ್ ಮಾಡ್ತಾರೋರಿಗೆ ತೋರಿಸ್ತಾ ಇದ್ದಾರೆ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹಂಬಲ್ ಪರ್ಸನ್ ಇವರು ಅಂತ. Right. Oh, this drive. Okay. ಓ, ಇಟ್ಸ್ ಅ ರೈಟ್ ಹ್ಯಾಂಡ್ ಡ್ರೈವ್. See the inside. It also just. ನಮ್ಮ ಭಾರತ ದೇಶ ಹತ್ರ, ಯಾಕಂದರೆ ಇದು UK ಕಾರ್ ಅಲ್ವಾ. UK ಕಾರ್ ಯಾವತ್ತೂ ರೈಟ್ ಹ್ಯಾಂಡ್ ಡ್ರೈವ್. ಇದು ಏನು ಅಂತ ಕೇಳ್ತಾ ಇದ್ದೆ, ಯಾಕೆ ಹಿಂದೆ ಚೆಲ್ಲಿದ್ದೀರಾ ಅಂತ. ಇದು ಮರದ್ದು ಕಾರ್ಪೆಂಟ್ರಿ ಬರದ್ದು. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಫ್ರೆಂಡು ಲಾಸ್ಟ್ ವರ್ಷ ಇಲ್ಲಿ ಪಾರ್ಟಿ ಮಾಡೋದಂತೆ ಮನೇಲಿ, ಇವ್ರ ಕ್ಲಾಸ್ಮೇಟ್ಸ್ನೆಲ್ಲ ಕರೆದು ಅವರೆಲ್ಲ ಕುಡಿದು ಚಿತ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ರೆ ಏಟಾಗಬಾರ್ದು ಅಂತ ಇದನ್ನ ಹಾಕಿದ್ದೀನಿ ಅಂತ. 2010 ಅಂತೆ, ಅದ್ರಲ್ಲಿ 4 ಜನ ಇವಾಗ ಬದುಕಿಲ್ಲ ಅಂತ ಬೇಜಾರು ಮಾಡ್ಕೋತಾರೆ. ಇದು ನಮ್ಮ ಫ್ರೆಂಡ್ನ ಫಸ್ಟ್ ಅವ್ರ ಸ್ಕೂಲ್ ಬ್ಯಾಚ್ ಫ್ರೆಂಡ್ಸು. ಅದಾದ್ಮೇಲೆ ಬೇರೆ ವರ್ಷಗಳಲ್ಲಿ ಅದೇ ಫ್ರೆಂಡ್ಸ್ ಹೆಂಗೆ ಸಿಕ್ಕಿದ್ರು ಅಂತ. ವಾವ್, ನಾಸ್ಟಾಲ್ಜಿಕ್. ಯಾ, ನೀವು ಎಲ್ಲಿದ್ದೀರ ಕೇಳ್ತಾ ಇದೀನಿ, ಅದಕ್ಕೆ ನನಗೆ ಗ್ಲಾಸ್ ಇಲ್ಲದೆ ಕಣ್ ಕಾಣಲ್ಲ ಅಂತ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಇದು 1916ನ ಬಿಲ್ಡಿಂಗು. ಇವತ್ತವರೆಗೂ ಕ್ಲಾಕ್ ನಡೀತಾ ಇದೆ, ಆದರೆ ಮೋಟರೈಸ್ಡು. ಪ್ರತಿ ಸಂಡೇ ನಮ್ಮ ಫ್ರೆಂಡ್ ಹೋಗ್ಬಿಟ್ಟು ಮೇಲ್ಗಡೆ ಹತ್ಬಿಟ್ಟು ಆ ಗಡಿಯಾರದ ಮೋಟರ್ ತಿರುಗಿಸಿ ಬರ್ಬೇಕಂತೆ. ಕೀ ಕೊಟ್ಬಿಟ್ಟು ಬಂದರೆ 1 ವಾರ ವರ್ಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವಾರ ಹೋಗ್ಬಿಟ್ಟು ಸಂಡೇ ತಿರುಗಿಸ್ತಾರೆ, ಮತ್ತೆ ಇನ್ನೊಂದು ವಾರ ವರ್ಕ್ ಆಗುತ್ತೆ. ಅಷ್ಟು ವರ್ಷಗಳಿಂದ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ವಾವ್, ಅಮೇಸಿಂಗ್. Why is this a roaster on the top? ದಟ್ಸ್ ಫಾರ್ ದ ಡೈರೆಕ್ಷನ್. ವಿಂಡ್ ಡೈರೆಕ್ಷನ್. ಅದು ಯಾವ ಕಡೆ ವಿಂಡ್ ಹೋಗ್ತದೆ ಅಂತ ತೋರಿಸೋದಕ್ಕೆ. ಮಕ್ಳು ಯಾರು ಇದಾರೆ ಅಂತ ಆನಂದ್ ಬ್ರದರ್ನ ಕೇಳ್ತಾ ಇದ್ದಾರೆ. ಯಾರೂ ಇಲ್ಲ ನಮಗೆ, ನಾನು ನನ್ನ ಹೆಂಡತಿ ಇಬ್ಬರೇನೆ ಅಂದರು. ನಾನು ಹೋದ್ಮೇಲೆ ಇದು ಕಮ್ಯುನಿಟಿಗೆ ಹೋಗ್ಬಿಡುತ್ತೆ ಅಂತ. ಅಂದರೆ ಇಲ್ಲಿ ಹೆಂಗೆ ಅಂದರೆ, ಒಬ್ಬರು ಪರ್ಸನ್ ಸತ್ತೋದ್ರೆ ಅವರ ಆಸ್ತಿ, ಅವರಿಗೆ ಮಕ್ಕಳು ಯಾರು ಇಲ್ಲ ಅನ್ನೋದಾದರೆ ಅಥವಾ ಅವ್ರು ವಿಲ್ ಮಾಡಿಲ್ಲ ಅನ್ನೋದಾದರೆ ಆ ಒಂದು ಆಸ್ತಿ ಇಲ್ಲಿಯ ಲೋಕಲ್ ಕಮ್ಯುನಿಟಿಗೆ ಹೋಗುತ್ತೆ. ಆ ರೀತಿ ವರ್ಕ್ ಆಗುತ್ತೆ. ಅದನ್ನು ಕಮ್ಯುನಿಟಿ ಮಾರ್ತಾರೆ ಅಥವಾ ಹರಾಜು ಹಾಕ್ತಾರೆ. ಆ ಹರಾಜಿಂದ ಬರೋ ದುಡ್ಡನ್ನು ರೆಡ್ ಕ್ರಾಸ್ಗೆ ಅಥವಾ ಬೇರೆ ಚಾರಿಟಬಲ್ ಕೆಲಸಗಳನ್ನು ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಅದು ಇಲ್ಲಿಯ ಸಿಸ್ಟಮು. ಬಹಳ ಖುಷಿ ಆಯ್ತು ರೀ ನಮ್ಮ ಹೆನ್ರಿಕ್ ಬ್ರದರ್ ಸಿಕ್ಕಿದ್ದು, ಸಕ್ಕತ್ತಾಗಿತ್ತು. 1982ನೇ ಇಸ್ವಿಯಲ್ಲಿ ಈ ಮನೆ ಕಟ್ಟಿದ್ದು, 1916ರಲ್ಲಿ ಇದನ್ನು ಕಟ್ಟಿದ್ದು. ಇದು ದಿಸ್ ವಾಸ್ ಸೇಮ್ 1916. ಅವಾಗಿಂದ ಇದನ್ನು ಈ ರೀತಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಗೊತ್ತೇ ಆಗಲ್ಲ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ನಮ್ಮ ಹೆನ್ರಿಕ್ ಬ್ರದರ್ ನಮಗೆಲ್ಲ ತೋರಿಸಿದ್ದು. ಹೊರಡ್ತಾ ಇದ್ದೀವಿ ನಾವು, ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಇಬ್ಬರು ತಪ್ಕೊಂಡು ನಾವೆಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಸಖತ್ತಾಗಿತ್ತು. ಅವ್ರು ನಮ್ಮ ಹೀರೋ ಅವರು. ಡ್ಯಾನಿಶ್ ಫಿಲ್ಮ್ ಹೀರೋ ಅವರು. ನಮ್ಮ ಕಾರ್ ನೋಡ್ಬೇಕಂತೆ, ಅದಕ್ಕೆ ಬಂದರು. ಹಳ್ಳಿಗಳನ್ನು ಪಾಸ್ ಆಗ್ತಾ ಇದ್ವಿ. ಹಳ್ಳಿಗಳ ಆಚೆ ಈ ರೀತಿ ಆಟ ಸಾಮಾನ ಇಟ್ಟಿರೋದು ನೋಡಿದೆ ನಾನು. ಏನಂದರೆ, ಇಲ್ಲಿ ಎಲ್ಲ ಜನಗಳೂ ತಮಗೆ ಬೇಡದಿರೋ ವಸ್ತುಗಳು ಅಥವಾ ಇನ್ನೊಬ್ರಿಗೆ ಕೊಡಬೇಕು ಅಂತ ಅಂದ್ಕೊಂಡಿರೋ ವಸ್ತುಗಳನ್ನು ಕೆಲವು ಸಲ ಫ್ರೀಯಾಗಿ ಹಿಂಗೆ ಇಟ್ಟಿರ್ತಾರೆ.
ಮಕ್ಕಳು ಬಂದು ತೊಗೊಂಡೋಗ್ಬೋದು. ಇಲ್ಲಾಂದರೆ ಕೆಲವುದನ್ನು ದುಡ್ಡಿಗೆ ಅಂತ ಇಟ್ಟಿರ್ತಾರೆ. ಈಗ ನೋಡಿ ಅಲ್ಲಿ 20 ಕ್ರೌನರ್ ಅಂತ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಮತ್ತು ಇನ್ನೊಂದು ಯಾವುದೋ 1 ಕ್ರೌನರ್ ಅಂತ ಇಟ್ಟಿದ್ದಾರೆ. ನೀವು ಆ ಹಣವನ್ನು ಅಲ್ಲಿ ಇಟ್ಬಿಟ್ಟು ಆ ಒಂದು ಬಾಕ್ಸನ್ನ ಎತ್ಕೊಂಡು ಹೋಗ್ಬೋದು. ಯಾರೂ ಕೇಳಲ್ಲ ಇಲ್ಲಿದ್ದು. ನೋಡಿ ಅಲ್ಲಿ ಮನೆಯವರು ಒಳಗಿದ್ದಾರೆ, ಇಲ್ಲಿ ಆಚೆ ಕಡೆ ಸೆಕ್ಯೂರಿಟಿನೂ ಇಲ್ಲ, ಯಾವ ಮನುಷ್ಯನೂ ಇಲ್ಲ, ಯಾರೂ ನೋಡ್ತಾ ಇಲ್ಲ. ಆದರೂ ಇಲ್ಲಿನ ಒಂದು ಟ್ರಸ್ಟ್ ಸಿಸ್ಟಮ್ಮು, ಡೆನ್ಮಾರ್ಕ್ ದೇಶದ ಟ್ರಸ್ಟ್ ಬೇಸ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡ್ಬೋದು. ಈ ಥರ ಎಲ್ಲ ಕಡೆನೂ ನೋಡಿದೆ, ಎಲ್ಲರ ಮನೆ ಮುಂದೆನೂ ಅವ್ರಿಗೆ ಬೇಡದಿರುವಂಥ ವಸ್ತುಗಳನ್ನು ಆಚೆ ಇಟ್ಟಿದ್ದಾರೆ. ಅದಕ್ಕೆ ಒಂದು ಪ್ರೈಸ್ ಹಾಕಿರ್ತಾರೆ, ಕೆಲವು ಸಲ ಫ್ರೀ ಕೂಡ ಇರುತ್ತೆ. ಅದನ್ನು ನೀವು ಕೊಂಡ್ಕೊಂಡು ಹೋಗ್ಬೋದು. ಇಂಟ್ರೆಸ್ಟಿಂಗ್ ಅಲ್ವಾ? ರೋಡ್ ನೋಡ್ರಿ ಹೆಂಗಿದೆ ಅಂತ. ಸುತ್ತಮುತ್ತ ಏನೋ ಮರಗಳ ಬಗ್ಗೆ ಒಂದ್ಸಲಿ ಗಮನ ಹರಿಸಿ, ಏನು ಮನಮೋಹಕವಾಗಿದೆ ರೀ. ಆಹಾ, ನಾನು ಫೇಕ್ ಜಗತ್ತಲ್ಲಿದ್ದೀನೋ ಪೇಂಟಿಂಗ್ ಒಳಗಿದ್ದೀನೋ ಗೊತ್ತಾಗಲ್ಲ, ಆ ರೀತಿ ಇದೆ ಡೆನ್ಮಾರ್ಕ್ನ ಹಳ್ಳಿಯ ರಸ್ತೆಗಳು. ಒಮ್ಮೆ ನೋಡ್ರಿ ಆ ಮರದ ಸಿಮಿಟ್ರಿ, ಅಲೈನ್ಮೆಂಟು, ವಾತಾವರಣ, ಅಯ್ಯಯ್ಯಪ್ಪ. ಈಗ ಒಂದು ಫಾರ್ಮ್ ಹೌಸಲ್ಲಿ ಒಬ್ರು ಇಂಟ್ರೆಸ್ಟಿಂಗ್ ಪರ್ಸನ್ ಸಿಕ್ಕಿದ್ರು, ಮುಂದೆ ಹೋಗ್ತಾ ಇದ್ದಾರೆ ನೋಡಿ ಗಾಡೀಲಿ. ಯಾವತ್ತಾರು ಕೇಳಿದ್ರಿ ಈ ಮಾತನ್ನು? ಊಟ ತಿಂಡಿಗೆ ಹೂಗಳನ್ನು ಬಳಸೋದು, ಎಡಿಬಲ್ ಫ್ಲವರ್ಸ್ ಅಂತ ಕರೀತಾರೆ. ಏನಂತಾರೆ, ಹೂಗಳನ್ನು ಊಟ ತಿಂಡಿಗೆ ಬಳಕೆ ಮಾಡ್ತಾರೆ, ಅದನ್ನು ಬೆಳೀತಾರೆ ಇಲ್ಲಿ. ಆ ಫಾರ್ಮು ಮತ್ತು ಪ್ರೊಡಕ್ಷನ್ ಫೆಸಿಲಿಟಿ ನೋಡೋಣ ಅಂತ ಬಂದಿದ್ದೀವಿ, ಬನ್ನಿ ತೋರಿಸ್ತೀನಿ. ಈಗ ನಾವು ಭಾಳ ಒಂದು ಸಖತ್ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಬ್ರದರ್ ಇದಾರಲ್ಲ, ದಾನಿಯಲ್ ಅಂದ್ಬಿಟ್ಟು, ಅವರು ಐರ್ಲೆಂಡಿಂದ ಡೆನ್ಮಾರ್ಕ್ಗೆ ಬಂದು ಎಡಿಬಲ್ ಫ್ಲವರ್ ಗಾರ್ಡನ್ಸ್ನ ಶುರು ಮಾಡಿದ್ದಾರೆ. ಇದನ್ನು ಏನು ಮಾಡ್ತಾರೆ ಅಂದರೆ ಮೇಜರ್ಲಿ ಈ ಹೋಟೆಲ್ಗಳಲ್ಲಿ ಮತ್ತು ಟಾಪ್ ಎಂಡ್ ರೆಸ್ಟೋರೆಂಟ್ಸ್ ಇರುತ್ತಲ್ಲ, ಅದರಲ್ಲಿ ಈ ಥರ ಹೂಗಳನ್ನು ಆ ಒಂದು ಮೇಲ್ಗಡೆ ಸೀಸನಿಂಗ್ಗೆ ಮತ್ತು ಔಟ್ಲುಕ್ಗೋಸ್ಕರ ಬಳಕೆ ಮಾಡ್ತಾರೆ. ಕೆಲವು ಇದರಲ್ಲಿ ಹರ್ಬಲ್ ಪ್ಲಾಂಟ್ಸ್ ಕೂಡ ಇದೆ. ನೋಡೋದಕ್ಕೆ ಒಂದಕ್ಕಿಂತ ಒಂದು ಸಖತ್ತಾಗಿದೆ, ನೋಡ್ಬೋದು. ಈ ಒಂದು ಪ್ಲಾಂಟ್ ಇದೆಯಲ್ಲ ಬ್ರೋ, ವಾಟ್ ಇಸ್ ದಿಸ್ ನೇಮ್? ಫೆರ್ಬೀನಾ ಅಂತ ಇದ್ರ ಹೆಸರು. ಗಮ್ ಅಂತದೆ, ಲೆಮನ್ ಗ್ರಾಸ್ ಥರ. ಇದನ್ನು ಟೀ ಅಥವಾ ಚಾಯಲ್ಲಿ ಬಳಕೆ ಮಾಡ್ತಾರೆ. ಹುಡುಗಿರ ಸೆಲ್ಯುಲೈಟ್ ಅಂತ ಹೇಳ್ತಾರಲ್ಲ, ಅಂದರೆ ಕುಂಡಿಲ್ ಫ್ಯಾಟ್ ಇರುತ್ತಲ್ಲ, ಅದನ್ನು ಕರಗಿಸೋದಕ್ಕೆ ಈ ಟೀ ಹೆಲ್ಪ್ಫುಲ್ಲು. ಇನ್ನೂ ಸಾಕಷ್ಟು ಬೇರೆ ಪ್ಲಾಂಟ್ಸ್ ತೋರಿಸ್ತೀನಿ. ಈಗ ಬ್ರದರ್ ಜೊತೆ ಮುಂದಕ್ಕೆ ಹೋಗೋಣ. ಗಾರ್ಡನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸಂಜೆ ಟೈಮು ಸೂರ್ಯನ ಕಿರಣ ಅದ್ರ ಮೇಲೆ ಬೀಳ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವಾವ್, ದಿಸ್ ಆಲ್ಸೋ ಸೋ ಬ್ಯೂಟಿಫುಲ್ ಬ್ರೋ. ಓ, ಇದನ್ನು ಒಂದು ರೀತಿಯ ಚೆಂಡು ಹೂವು, ಬೇರೆ ಬೇರೆ ರೀತಿಯ ಚೆಂಡು ಹೂವು ಇದೆ. ಇದು ಒಂದು ರೀತಿಯ ಚೆಂಡು ಹೂವು. ಓಹ್, ಎಷ್ಟು ಘಮಘಮ ಅಂತ ಇದೆ ಗೊತ್ತಾ? ವಾಟ್ ಇಸ್ ದಿಸ್ ಯೂಸ್ ಫಾರ್? ಸೇಮ್. Yeah, there's an essential oil. I'm not sure, but it's definitely in cosmetics. Oh, okay. I've heard it's used to flavor ice cream sometimes. ಐಸ್ ಕ್ರೀಮ್ ಫ್ಲೇವರಿಂಗು ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡ್ತಾರಂತೆ. ಓಕೆ ಓಕೆ. Yeah. Wow. It produces many flowers, as you can see. Incredible. Yeah. I have never seen an edible flower garden. This is the first time I'm visiting one. Okay. And you're the first edible flower farmer I have ever met. Maybe every day seeing the flowers, you always are happy and smiling. I do my best, yeah. Most of the time. ಹೂಗಳ ಮಧ್ಯೆ ಇದ್ರೆ ಲೈಫ್ ಎಷ್ಟು ಸುಂದರವಾಗಿರುತ್ತಲ್ವ, ಆ ಥರ. ಬ್ರೋ, ವಾಟ್ ಇಸ್ ದಿಸ್ ಒನ್? ಆ್ಯಂಡ್ This is fennel. ಫೆನಲ್. Bronze fennel. The seeds grow on here, but it'll take a while. ಓಕೆ. But we sell the leaf as well. ಫೆನಲ್ ಅಂದರೆ ಗೊತ್ತಲ್ವ ಎಲ್ಲರಿಗೂ? ಸೋಂಪು ಗಿಡ. ನಾನು ಸೋಂಪು ಗಿಡನೂ ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. This is the leaf. It's a herb, you know, you chop it up and you add it to, like you would use coriander, parsley. ಪಾರ್ಸ್ಲಿ ಮತ್ತು ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತೀವಲ್ಲ, ಅದೇ ಥರ ಇದನ್ನು ಕೂಡ ಕಟ್ ಮಾಡಿ ಚಾಪ್ ಮಾಡಿ ಬಳಕೆ ಮಾಡ್ತಾರಂತೆ ಊಟ ತಿಂಡಿಲಿ. Got that aniseed kind of flavor, you know. Okay. Yeah. Wow. This is the most beautiful of all of them. Yeah. This is a Korean mint. Korean mint? Yes. And what is got to do with the flowers? I've never seen flowers on a mint. Mint, and they all flower, but it's mint. You usually just see the leaves, you know. Only the leaves are used for tea or for other food? I'm not really familiar with the flowers. Okay. But we sell both. We sell the flowers and the leaf to restaurants. Both of them? Yeah. Okay. Yeah. I think maybe the flowers are garnish again for some of the fine dining restaurants. But it's a unique mint flavor. ಎಲ್ಲ ಮಿಂಟ್ಗಳಿಗಿಂತ ಬಹಳ ವಿಶೇಷವಾದ ಮಿಂಟ್ ಅಂತ ಇದು. ನೋಡಿ ಹೆಂಗಿದೆ ಅಂತ. I've used it in soups and, you know, dishes with tomato. Okay. On the top of this frying tomato and all, right? You put that. I've used it in a dish where it's cooked, so it's for the actual flavor.
But it's a new thing for me. I never grew it before last year. ಕೊರಿಯನ್ ಮಿಂಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಫಸ್ಟ್ ಟೈಮ್ ಸ್ಮೆಲ್ ಮಾಡ್ತಿರೋದು. ತುಂಬ ಚೆನ್ನಾಗಿದೆ. ನಮ್ಮ ಅಂದರೆ ಒಂಥರ ತುಂಬ ಸ್ಟ್ರಾಂಗ್ ಫ್ರೆಶ್ ಸ್ಮೆಲ್ ಇದೆ. ಇದೇನಿದು ಬೇರೆ ರೀತಿಯ ಗಿಡಗಳು ನೋಡ್ತಾ ಇದ್ದೀವಿ ನಾವು. ಕೊರಿಯನ್ ಮಿಂಟ್ ಇಸ್ ವೆರಿ ಫೇಮಸ್. ತುಂಬ ಇದೆ ನೋಡಿ. For me, it was new for me. Okay. last year. This one is. ಇನ್ನೊಂದು ರೀತಿಯ ಹೂವು. We don't really sell the flowers. ವಾಟ್ ಇಸ್ ದ ನೇಮ್? Ice plant. ಐಸ್ ಪ್ಲಾಂಟ್. Yeah, you'll see why. ನಾವು ಕೇಳೇ ಇಲ್ಲ ಇವನ್ನೆಲ್ಲ. ಯಾಕೆ ಅಂದರೆ You see the. ಯಾ ಹೌ ಡಸ್ ಇಟ್ ಕ್ರಿಯೇಟ್ ಕ್ರಿಸ್ಟಲ್ಸ್ ಲೈಕ್ ದ್ಯಾಟ್? I'm not sure. I think it's just part of the cells of the plant, but it's got like ಐಸಿ ಟೆಕ್ಸ್ಚರ್. cucumber kind of watermelon kind of flavor. Oh, you can eat that? Yes. Even the leaves? Yeah. It's not my favorite thing, but like a lot of the fine dining restaurants like this because it's unusual. ಸೊ ಫೈನ್ ಡೈನ್ ರೆಸ್ಟೋರೆಂಟ್ಸಲ್ಲಿ ಇದನ್ನು ಕೂಡ ಯೂಸ್ ಮಾಡ್ತಾರೆ ಅಂತ ಎಲೆನ ಮತ್ತು It's a ಹೂವನ್ನ. nice texture, you know. ಆ್ಯಂಡ್ ಇವನ್ ದ ಫ್ಲವರ್ ಈಸ್ ಯೂಸ್ಡ್? It doesn't produce a lot of flowers because we cut these parts, and the flowers come here. So maybe 1%, 5% that would have flowers because we're always cutting the tops off. ಐ ಹ್ಯಾವ್ ನೆವರ್ ಸೀನ್ ದೀಸ್ ಪ್ಲಾಂಟ್ಸ್, ಐಸ್ ಪ್ಲಾಂಟ್. Ice plant. ಯಾವತ್ತೂ ನೋಡಿಲ್ದಿರುವಂಥ ಒಂದು Yeah, it's an ಪ್ಲಾಂಟ್. unusual one. Yeah. I think rarely produced in the world. It's usually grown as an ornamental plant for these flowers. Mesbryanthemum is the Latin name, but it's usually grown for people's gardens as a visual ornamental thing. You know? Okay. Like in flower pots. Yeah. So this is like how would you say, like not the usual way to use it. Even in the harshest summer, you can see the ice. Yeah, exactly. Yeah. On the hottest days. Even on the hottest days. ಅತ್ಯಂತ ಕಠಿಣವಾದ ಸಮ್ಮರಲ್ಲಿ ಕೂಡ ನೀವಿಲ್ಲಿ ಐಸ್ ಪ್ಲಾಂಟನ್ನು ನೋಡ್ಬೋದು, ಐಸ್ ಕಟ್ಟಿರೋದನ್ನು. ದಿಸ್ ಇಸ್ ಅ ಕ್ಲೈಂಬಾ. Yeah, it's just Creepy. type of spinach. Yeah. ಸ್ಪಿನಾಚ್ ಅಂತ ಇದು Yeah. ಸೊಪ್ಪು. ಸೊ ಇದನ್ನು ದೇ ಯೂಸ್ ಇಟ್ ಫಾರ್ ದ ಫುಡ್. Yeah, the leaf. Yeah, you cook it like regular spinach. ಓಕೆ, ನೋಡ್ಬೋದು ನೀವು ಹೆಂಗಿದೆ ಅಂತ. ಈ ಎಲೆನೂ ಕೂಡ ಊಟ ತಿಂಡಿಯಲ್ಲಿ ಬಳಕೆ ಮಾಡಲಾಗತ್ತಂತೆ. ನೈಸ್. ಇಲ್ಲಿ ಹೊಸದಾಗಿ ಪ್ಲ್ಯಾಂಟ್ ಬೆಳೀತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂತಹ ಚಿಕ್ಕ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಸಖತ್ ಪಿಂಕ್ ಫ್ಲವರ್ಸು, ಇದು ತುಂಬ ಚೆನ್ನಾಗಿದೆ. ಹಲೋ, ಗುಡ್ ಈವ್ನಿಂಗ್. ದಿಸ್ ಆರ್ ವೆರಿ ಬ್ಯೂಟಿಫುಲ್ ಫ್ಲವರ್ಸ್. Very beautiful flowers. Yeah. Again, it's for garnish mostly. ಅಗೇನ್ ಇದೂ ಇವನ್ ದಿಸ್ ಯೂಸ್ ಫಾರ್ ಗಾರ್ನಿಶಿಂಗ್. But it's marshmallow family. Excuse me. But yeah, really beautiful flower. Yeah. It tastes like marshmallow? You try. It tastes like not very much. There is a light smell. ತುಂಬ ಜಾಸ್ತಿ ಸ್ಮೆಲ್ ಇಲ್ಲ, ಚಿಕ್ಕದಾಗಿದೆ. ಬಟ್ ನೋಡೋದಕ್ಕೆ ಮಾತ್ರ ಅತ್ಯಂತ ಸುಂದರವಾಗಿದೆ, ತುಂಬ ಸುಂದರವಾಗಿದೆ. ನಮ್ಮ ಆನಂದ್ ಬ್ರೋ ತಿಂತಾ ಇದ್ದಾರೆ. He can hop in any flower. In Italy, they like this a lot, and they cook the Stem. like I don't know, like celery or something. You know, it's got this kind of crunchy texture. ಇಟಲಿ ದೇಶದಲ್ಲಿ ಇದನ್ನು ಬಹಳ ಇಷ್ಟಪಡ್ತಾರಂತೆ. ದಿಸ್ ಇಸ್ ವಾಟ್ಸ್ ದ ನೇಮ್? Chard. So it's Chard. CHARD. Oh, chard. Okay. Yeah. You call it chard. Chard, like Okay. CHORD. Chard. ಒಂದು ರೀತಿಯ ಸ್ಪಿನಾಚು. ಅದನ್ನು ದಿಸ್ ಲೀಫ್ ಆಲ್ಸೋ ಯೂಸ್ಡ್ ಲೈಕ್ ಲಟೂಸ್ ಫಾರ್ ಅ ಸಲಾಡ್ ಆರ್. You can wilt it like spinach. It's usually cooked. Cooked, Yeah. not eaten raw. You can eat the very small leaves, like maybe this size. ಬೇಯಿಸಲೇಬೇಕಂತ. ಇದನ್ನಾದರೆ ಹಸಿ Salad ತಿನ್ಬೋದು. mix. ಓಕೆ. Yeah. ಬ್ರೋ ತೋರಿಸ್ತಾರೆ ಇದು. ಈ ಒಂದು ಸ್ಟೆಮ್ಮನ್ನು ಕೂಡ ಇಟಾಲಿ ದೇಶದಲ್ಲಿ ಕುಕ್ ಮಾಡಿ ತಿಂತಾರಂತೆ. Very nice. It's very tasty. Yeah, it's crunchy. Very tasty. ಆ್ಯಂಡ್ ದೀಸ್ ಬ್ರೋ? Parsley. ಇಲ್ಲಿರೋದು ಪಾರ್ಸ್ಲಿ. ಪಾರ್ಸ್ಲಿ ಕೂಡ ಸಖತ್ತು ಇಂಪಾರ್ಟೆಂಟ್ ಪ್ಲ್ಯಾಂಟು ಗಾರ್ನಿಶಿಂಗಿಗೆ. The one with the open leaf. Parsley closed, parsley open. This is coriander, right? No, this is parsley also. ಇದು ಒಂದು ರೀತಿಯ ಪಾರ್ಸ್ಲಿ ಅಂತೆ. This is not coriander. Italian parsley. ಇಟಾಲಿಯನ್ ಪಾರ್ಸ್ಲಿ. ಓಕೆ. Looks very like coriander. Yeah. You have to taste this because we normally eat in office. ತುಂಬ ಚೆನ್ನಾಗಿದೆ. And this one? This is called sorrel. Sorrow? Yeah. It's a sad plant. Yeah, almost. Sorry with an L at the end. Okay. Sorrow ಅಂದರೆ ದುಃಖ ಅಂತ. It's got a really sour taste. Okay.
ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಸೊರೋ. No, not sorrow. Well, let's call it sorrow. ತುಂಬ ಹುಳಿ ಅಂತ ಇದು. ಹುಳಿ ನಿಂಬೆ. ಇಟ್ಸ್ ಲೈಕ್ ಲೆಮನ್. Yeah. It's so unique. Yeah, very unique. Yeah. Sorrow plant. Yeah, this looks like a palak, right? Palak. Indian spinach. Indian Yeah, spinach. yeah, very similar. Very similar. We make curry out of it. Like a sag. Yeah, curry. But this you cannot make curry out of this. No, This would be a very sour curry. This would be a joke curry. And this also, like when I see it as a chef, the leaf, it could be rolled. Something inside a savory thing could be kept and like rolled and like boiled. Yes. Something like that, steamed. Yeah. Like dolmadak. Yeah. Greece, yeah. And in Morocco, Yes. they make the same. Yeah. I don't know what they call it. With the vine, with They, the they grape put leaves. they put rice inside this. Yeah. And they roll it up and they steam it. Yeah. And once you eat it, like it melts in your mouth. Or with the cabbage leaf as well. Yeah. Even in Iraqi Kurdistan, they make the same. Really? Yeah. Yeah. Iraqi Kurdistan, Well. the north of Iraq. Yes. Yeah. Wow, incredible garden, my Yeah. friend. It's a bit chaotic at the moment, but that's the way it goes this time of the year. You know. We have a lot of salads here now for the early autumn season. Oh, you grow. Lettuce. ಈ ಒಂದು ಜಾಗದಲ್ಲಿ ಫ್ಲವರ್ಸು, ಲೆಟ್ಯೂಸು, ಸ್ಯಾಲಡಿಗೆ ಬೇಕಾಗಿರೋದು ಅಂದರೆ ತುಂಬ ವಿಶೇಷವಾದ ಪ್ಲ್ಯಾಂಟ್ಸು ಜನರಲ್ಲಾಗಿ ನಮಗೆ ಫಾರ್ಮಿಂಗಲ್ಲಿ ನೋಡೋಕ್ಕೆ ಸಿಗಲ್ಲ. ಆ ಥರ ವಿಶೇಷವಾದ ಪ್ಲ್ಯಾಂಟ್ಸನ್ನು ಇವತ್ತು ತೋರಿಸ್ತಾ ಇರೋದು. ಇದು ವಿಶೇಷವಾದ ವಿಡಿಯೋ. ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಗ್ಲೋಬಲ್ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಬ್ರದರು ನಮಗೆ ಭಾಳ ಪ್ರೀತಿಯಿಂದ ತೋರಿಸಿದ್ರು, ಅದಕ್ಕೆ ಧನ್ಯವಾದಗಳನ್ನ ಹೇಳೋಣ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ದ ಟೈಮ್ ಆ್ಯಂಡ್ ಶೋಯಿಂಗ್ ಅಸ್, ಮೈ ಫ್ರೆಂಡ್. Pleasure, nice. And he's also a very good cameraman now. Steady hand. See, Yeah. steady hands. See you. Right. ಇದು ಕಾಣಿಸ್ತಾ ಇದೆಯಲ್ಲ, ರೆಸ್ಟೋರೆಂಟ್ ನೋಮಾ ಅಂತ. ಇದು ಕೋಪನ್ಹೇಗನ್ನಲ್ಲಿರುವಂತಹ ಪ್ರಪಂಚದ ಒನ್ ಆಫ್ ದ ಫೈನೆಸ್ಟ್ ರೆಸ್ಟೋರೆಂಟ್ಸು. ಆ ಒಂದು ರೆಸ್ಟೋರೆಂಟ್ಗೆ ಇಲ್ಲಿಂದನೇ ಎಡಿಬಲ್ ಫ್ಲವರ್ಸ್ ಹೋಗೋದಂತೆ. ಅಂದರೆ ಈ ಥರ ಬಹಳ ವಿಶೇಷವಾದ ಗಿಡಗಳು ಮತ್ತು ಹೂಗಳನ್ನು ಇಲ್ಲಿಂದ ಫಾರ್ಮ್ ಮಾಡಿ ಆ ಒಂದು ರೆಸ್ಟೋರೆಂಟವರು ತೊಗೊಂಡು ಹೋಗ್ತಾರೆ ಒಂದು ಕಾಂಟ್ರಾಕ್ಟ್ ರೂಪದಲ್ಲಿ. ಅವರು ತಮ್ಮ ಊಟ ತಿಂಡಿಗೆ ಪ್ರತಿನಿತ್ಯ ಬಳಕೆ ಮಾಡ್ತಾರೆ. ಅಂದರೆ ಈ ಬ್ರದರ್ ಹೇಳ್ತಾ ಇದ್ರಲ್ಲ, ಒಂದು ಸೈಡು ಇದಕ್ಕೇನು ನ್ಯೂಟ್ರಿಷನಲ್ ವ್ಯಾಲ್ಯೂ ಬಹಳ ಲಿಮಿಟೆಡ್ ಆಗಿದ್ರು ನೋಡೋದಕ್ಕೆ ಬಹಳ ಅತ್ಯದ್ಭುತವಾಗಿರುತ್ತೆ ಆ ಒಂದು ಪ್ಲೇಟಿಂಗು. ಅದಾದಮೇಲೆ ಆ ಶೆಫ್ಸು ಡಿಸೈನ್ಗೆ ಯೂಸ್ ಮಾಡ್ತಾರೆ. ಈಗ ಒಂದು ಪ್ಲೇಟಲ್ಲಿ ಒಂದು ಡೆಸರ್ಟ್ ಇಟ್ಟರೆ ಅಕ್ಕಪಕ್ಕ ಈ ರೀತಿ ಹೂಗಳಿಟ್ಟಾಗ ಒಂದು ಸೊಗಸ ಕಾಣುತ್ತೆ. ಆ ರೀತಿ ಬಳಕೆ ಆಗ್ತಾಯಿದೆ. ಭಾಳ ಖುಷಿಯಾಯಿತು ಈ ಒಂದು ಜಾಗವನ್ನು ನೋಡಿ. ಹಾಗೆ ಇಲ್ಲಿ ಮಣ್ಣು ಯಾವ ರೀತಿ ಅಂತ ಸ್ನೇಹಿತರು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು ಬಹಳ ಮರಳಾಗಿರುವಂತಹ ಮಣ್ಣಿದು ನೋಡಿ, ಮರಳು ಥರ ಇದೆ. ಅಷ್ಟು ಉತ್ತಮವಾದ ಮಣ್ಣು ಅಲ್ಲ. ಯಾಕಪ್ಪ ಅಂದರೆ ಈ ಜಾಗದಲ್ಲಿ ಸಾವಿರಾರು ವರ್ಷದ ಹಿಂದೆ ಗ್ಲೇಷಿಯರ್ ಇತ್ತಂತೆ. ಗ್ಲೇಷಿಯರ್ ಅಂದರೆ ಕರಗದ ಐಸ್ ಬೆಟ್ಟಗಳು. ಈಗ ನಮ್ಮ ದೇಶದಲ್ಲೂ ಸಾಕಷ್ಟು ಗ್ಲೇಷಿಯರ್ಸ್ ಇದೆ, ಪಿನ್ ಪಾರ್ವತಿ ಮತ್ತು ಇನ್ನೂ ತುಂಬ ಗ್ಲೇಷಿಯರ್ಸು. ಅಂದರೆ ಅದು ಯಾವತ್ತೂ ಕರಗಲ್ಲ. ಎಕ್ಸ್ಟ್ರೀಮ್ ಕ್ಲೈಮೇಟ್ ಚೇಂಜು, ವೆದರ್ ಚೇಂಜಿಂದ ಮಾತ್ರ ಅದು ಕರಗೋಗುತ್ತೆ. ಇಲ್ಲಿ ಕರಗಿ ಅದರ ರೆಸಿಡ್ಯೂ ಅಥವಾ ಅದರ ವಾತಾವರಣದಲ್ಲಿ ಇದ್ದಂತಹ ಮಣ್ಣು ಇವತ್ತು ನಾವು ನೋಡ್ತಾ ಇರೋದು. ಬಹಳ ಮರಳಿರುವಂತಹ ಜಾಗ. ತುಂಬ ಕಂಪೋಸ್ಟನ್ನ ಆ್ಯಡ್ ಮಾಡಿ ಕರೆಕ್ಟ್ ಪ್ರಮಾಣದಲ್ಲಿ ಫಾರ್ಮಿಂಗ್ ಮಾಡಿದ್ರೆ ಮಾತ್ರ ಉತ್ತಮವಾದ ಬೆಳೆ ಬರುತ್ತೆ. ಈ ರೀತಿ ವಿಶೇಷವಾದ ಕ್ರಾಪ್ಸ್ನ ಬೆಳಿಬೋದು ಅಂತ ನಮಗೆ ಇನ್ಫಾರ್ಮೇಷನ್ ಕೊಟ್ಟರು. ಬಹಳ ಖುಷಿಯಾಯಿತು ಈ ಒಂದು ಜಾಗಕ್ಕೆ ಬಂದು. ಇನ್ನೊಂದು ಸುಂದರವಾದ ಮಾತನ್ನು ಹೇಳಿಬಿಟ್ಟು ಹೋದರು. ರೋಮನ್ ಜನಗಳು ಅಥವಾ ರೋಮನ್ ಕಿಂಗ್ಡಮ್ ಏನಿತ್ತು, ಅವರು ಯಾವುದಾದ್ರು ದೇಶವನ್ನು ಸರ್ವನಾಶ ಮಾಡಬೇಕು ಅಂದರೆ ಅಲ್ಲಿರುವಂತಹ ಗದ್ದೆಗಳಿಗೆ, ತೋಟಗಳಿಗೆ ಉಪ್ಪು ಹಾಕ್ಬಿಡೋದಂತೆ, ಉಪ್ಪು ಸುರಿದು ಬಿಡೋದು. ಈಗ ಇಲ್ಲಿ ಬಂದರೆ ಇದು ನಾನು ಸರ್ವನಾಶ ಮಾಡಬೇಕು ಈ ಜಾಗನ ಅಂದರೆ ಸಂಪೂರ್ಣವಾಗಿ ಉಪ್ಪು ಹಾಕ್ಬಿಡೋದು. ಆಗ ಅಲ್ಲಿ ಜನಗಳು ಏನೂ ಬೆಳೆಯೋಕ್ಕೆ ಆಗಲ್ಲ, ಹಸುವಿಂದನೇ ಸತ್ತೋಗ್ಬಿಡ್ತಾರೆ. ಬೆಳೆಯೋಕ್ಕಾಗಲ್ಲ ಅಂತ ಏನು ಮಾಡ್ತಾರೆ? ಏನೂ ಮಾಡೋಕ್ಕಾಗಲ್ಲ. ಊಟ ಇಲ್ಲ, ತಿಂಡಿ ಇಲ್ಲ, ನೀರಿಲ್ಲ, ಏನಿಲ್ಲ, ಟಿಕೆಟ್ ಪ್ರೋಗ್ರಾಮ್ ಗ್ಯಾರಂಟಿ. ಆ ರೀತಿ ಹಿಂಸೆ ಕೊಡ್ತಾಯಿದ್ರಂತೆ. ಸೊ ಒಂದು ರೀತಿಯ ಟಾರ್ಚರು. ಜಗತ್ತಿನ ಸುತ್ತ ಎಷ್ಟೆಲ್ಲ ವಿಷಯಗಳು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಬಹಳ ಖುಷಿಯಾಯಿತು. ಹಿಂಗೇ ನಾವು ಯಾರು ನಮಗೇನು ಗೊತ್ತಿಲ್ಲ ಏನಿದೆ ಅಂತ. ಆನಂದ್ ಬ್ರೋನು ಎತ್ತಾಕೊಂಡು ರೋಡ್ ಅಲ್ಲಿತ್ತ ಎಲ್ಲ ಫಾರ್ಮ್ಗೂ ಹಾಯ್ ಹೇಳ್ಕೊಂಡು ಹೇಗಿದ್ದೀರಾ ಅಂತ ಕೇಳಿಕೊಂಡು ಒಳಗೆ ಎಂಟ್ರಿ ತೊಗೊಂಡು ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡ್ತಾಯಿದ್ದೀವಿ.
ಈ ಒಂದು ಫಾರ್ಮ್ನ ಔಟ್ಸ್ಕರ್ಟ್ಸಲ್ಲಿ ಬೆಳೆದಿರುವಂತಹ ಗಿಡ ಜುಕೀನಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಪ್ಲ್ಯಾಂಟು. ನಮ್ಮ ದೇಶದಲ್ಲಿ ಕೆಲವು ಅಡುಗೆಗಳಲ್ಲಿ ಮಾತ್ರ ಬಳಕೆ ಮಾಡ್ತಾರೆ. ನೋಡೋದಕ್ಕೆ ಸೌತೆಕಾಯಿ ರೀತಿ ಇರುತ್ತೆ, ಆದರೆ ಸೌತೆಕಾಯಿ ಅಲ್ಲ. ಡೆನ್ಮಾರ್ಕ್ ದೇಶದಲ್ಲಿ ಹಾಗೆ ಸಾಕಷ್ಟು ಯುರೋಪಿಯನ್ ಕಂಟ್ರೀಸಲ್ಲಿ ಒಂದು ರೀತಿಯ ಒಂಥರ ಓವರ್ ಅಂತಲೇ ಹೇಳ್ಬೋದು. ಅದೇನೆಂದರೆ ಪ್ರತಿಯೊಂದರಲ್ಲೂ ಒಂದು ಸಿಮಿಟ್ರಿಯನ್ನು ನೋಡ್ತಾರೆ. ಒಂದು ತರಕಾರಿ ಅಂದರೆ ಸೂಪರ್ ಮಾರ್ಕೆಟಲ್ಲಿ ಇರಬೇಕು ಅಂದರೆ ಒಂದೇ ರೀತಿ ಇರಬೇಕು, ಒಂದೇ ಕಲರ್ ಇರಬೇಕು, ಒಂದೇ ಡಿಸೈನ್ ಇರಬೇಕು, ಇಷ್ಟೇ ಉದ್ದ ಇರಬೇಕು. ಅಂದರೆ ಅದೇ ಹೇಳ್ತಾರಲ್ಲ, ಎಷ್ಟು ನಾನು ಡೆನ್ಮಾರ್ಕ್ ರೂಲ್ಸ್ನ, ಯುರೋಪಿಯನ್ ರೂಲ್ಸ್ನ ರೆಸ್ಪೆಕ್ಟ್ ಮಾಡ್ತೀನೋ, ಕೆಲವು ವಿಚಾರಗಳಲ್ಲಿ ಬಹಳ ನೋವು ಕೂಡ ಆಗುತ್ತೆ. ಆ ರೀತಿ ನೋವು ಉಂಟು ಮಾಡುವಂತಹ ಜಾಗ ಈ ಜಾಗ. ಇಲ್ಲಿ ಎಷ್ಟು ರೀತಿಯ ತರಕಾರಿಗಳನ್ನ ನೀವು ನೋಡ್ಬೋದು. ಎಲ್ಲ ಈರುಳ್ಳಿ ನೋಡಿ, ಫ್ರೆಶ್ ಈರುಳ್ಳಿ, ಏನೂ ಆಗಿಲ್ಲ ಈರುಳ್ಳಿಗೆ. ಕುಂಬಳಕಾಯಿ, ಜುಕೀನಿ ನೋಡಿ ತೋರಿಸ್ತೀನಿ, ಫ್ರೆಶ್ ಹೆಂಗಿದೆ ನೋಡಿ, ಒಂದು ಚೂರು ಹಾಳಾಗಿಲ್ಲ. ಇಲ್ಲಿ ನೋಡಿ ಇದೆಷ್ಟು, ಇನ್ನೂ ಒಂದು ಕೊಳೆ ಆಗಿರೋದು ಮಣ್ಣು ಅಷ್ಟೇ, ಅದು ಬಿಟ್ಟರೆ ಒಂದು ಚೂರು ಹಾಳಾಗಿಲ್ಲ. ಲೆಟ್ಯೂಸು, ಕ್ಯಾಬೇಜು, ಪಂಪ್ಕಿನ್ನು ಪ್ರತಿಯೊಂದೂ ಇಲ್ಲಿ ಬಿಸಾಕಿದ್ದಾರೆ. ಯಾಕಪ್ಪ ಅಂದರೆ ಈ ಜುಕೀನಿ ಏನಾಗಿದೆ ಹೇಳಿ ನನಗೆ, ನೀವೇ ನೋಡಿ. ಈ ಕೈಯಲ್ಲಿರೋ ತರಕಾರಿ ಒಂದು ಚೂರಾದರೂ ಏನಾದಾಗಿದೆ, ಇನ್ನೂ ಪಳ ಹೊಳಿತಾ ಇದೆ, ಒಂದು ಚೂರು ಪ್ರಾಬ್ಲಮ್ ಇಲ್ಲ. ಆದರೂ ಈ ತರಕಾರಿಗಳನ್ನು ಬಿಸಾಕಿದ್ದಾರೆ. ಯಾಕಪ್ಪ ಅಂದರೆ ಇದು ಅವರ ಸ್ಟ್ಯಾಂಡರ್ಡ್ನ ಮೀಟ್ ಆಗಲ್ಲ ಅಂತ. ಎಷ್ಟು ಒಂದು 1000-2000 ಜನ ಫ್ಯಾಮಿಲೀಸು ಒಂದೇ ಸಲ ಊಟ ಮಾಡ್ಬೋದಷ್ಟು ತರಕಾರಿ ಇಲ್ಲಿ ಜಸ್ಟ್ ಬಿಸಾಕಿದ್ದಾರೆ, ಕೊಳಿಯೋಕ್ಕೆ ಬಿಟ್ಟಿದ್ದಾರೆ. ಯಾಕೆ ಅಂದರೆ ಇದು ಅವರ ಸ್ಟ್ಯಾಂಡರ್ಡ್ಸ್ನ ಮ್ಯಾಚ್ ಮಾಡ್ತಾ ಇಲ್ಲ ಅಂತ. ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಕ್ಯಾರೆಟ್ ಇಷ್ಟೂ ಬಿಸಾಡಿದ್ದಾರೆ. ಎಲ್ಲನೂ ಈ ಥರ ಸಾಕಷ್ಟು ತರಕಾರಿ ಹಣ್ಣುಗಳನ್ನು ಜಸ್ಟ್ ಬಿಕಾಸ್ ಅದು ನೋಡೋದಕ್ಕೆ ಅಥವಾ ಅವರ ಸೈಜ್ ಪ್ರಕಾರ ಇಲ್ಲ ಅನ್ನೋದಕ್ಕೆ ಬಿಸಾಕ್ಬಿಡ್ತಾರೆ. ಇದು ಬಹಳ ನೋವು ತರೋವಂಥದ್ದು. ಪ್ರಾಬ್ಲಿ ಈ ಥರ ತರಕಾರಿಗಳನ್ನು ಇವರು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೂ ತುಂಬ ದುಡ್ಡು ಬೇಕಲ್ಲ. ಆ ರೀತಿ ಸಾಕಷ್ಟು ವೇಸ್ಟ್ ಆಗ್ತಾಯಿದೆ. ಇದನ್ನು ಯಾವುದಾದ್ರು ರೀತಿ ಸದ್ಬಳಕೆ ಮಾಡಿಕೊಂಡ್ರೆ ಎಷ್ಟೋ ಹಸಿದಿರೋ ಕುಟುಂಬಗಳು, ಎಷ್ಟೋ ಹಸಿದಿರೋಂತಹ ಫ್ಯಾಮಿಲೀಸ್ಗೆ ಊಟ ತಿಂಡಿ ಸಿಗ್ಬೋದೇನೋ.